ಸೊ ಎಲ್ಲ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದಾರೆ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಸೊ ಗೈಸ್, ನಾನು ಈಗಿನ ವಿಡಿಯೋದಲ್ಲಿ ಹೇಳ್ಕೊಡ್ಕೊಟ್ಟಿರೋದು ಏನಪ್ಪ ಅಂತಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಮರ್ತೋಗಿರೋದನ್ನು ಯಾವ ರೀತಿ ಹೊಸದಾಗಿ ಇಡೋದು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕಾಗಿ ನೀವು ಫಾಲೋ ಮಾಡಬೇಕಾಗಿರೋದು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ನಾನು ಯೂಸ್ ಮಾಡಿರೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ 100% ವರ್ಕ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾನೆ ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋ ಹೋಗ್ಬಿಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ನಾನು ಇವಾಗ ಗೂಗಲ್ ಅಕೌಂಟ್ಗೆ ಹೋಗ್ತಿದ್ದೀನಿ. ಗೂಗಲ್ ಅಕೌಂಟಿಗೆ ಹೋಗ್ಬಿಟ್ಟು ಸರ್ಚ್ ಬಾಕ್ಸಿಗೆ ಹೋಗ್ಬಿಟ್ಟು ನಾನೀಗ ಇನ್ಸ್ಟಾಗ್ರಾಮ್ ಲಾಗಿನ್ ಅಂತ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ಓಪನ್ ಆಗಿ ನೋಡಿ, ಓಪನ್ ಮಾಡಿಕೊಂಡು ನೀವೇ ಫಸ್ಟ್ ಒನ್ ಇದೆ ನೋಡಿ ಲಾಗಿನ್ ಇನ್ಸ್ಟಾಗ್ರಾಮ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ ಸೆಲೆಕ್ಟ್ ಮಾಡೋಕೆ ಹೋಗ್ಬಿಡಿ, ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಓಪನ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಗೈಸ್ ನೋಡಿ, ಇಲ್ಲಿ ಓಪನ್ ಆಯಿತು. ನಾನಿವಾಗ ಪಾಸ್ವರ್ಡ್ ಚೇಂಜ್ ಮಾಡಬೇಕಾಗಿರೋದು ಫಸ್ಟ್ ಒನ್ ಅಕೌಂಟ್ ಕಾಣಿಸ್ತಿದೆಯಲ್ಲ ನೋಡಿ, ನಾನು ಅದ್ರದ್ದು ಅಕೌಂಟ್ನ ನಾನು ಪಾಸ್ವರ್ಡ್ನ ಚೇಂಜ್ ಮಾಡ್ಬೇಕು. ನಾನು ಈ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು ನಾನು ಇವಾಗ. ಸೊ ಗೈಸ್, ಇವಾಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಸೊ ಗೈಸ್, ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಷ್ಟು ಬಂದಾಗ ನನಗಿವಾಗ ನನ್ನ ಅಕೌಂಟ್ ಪಾಸ್ವರ್ಡ್ ನನಗೆ ನೆನಪಿಲ್ಲ. ಸೊ ಅದಕ್ಕಾಗಿ ನಾನು ಇವಾಗ ಪಾಸ್ವರ್ಡ್ ಏನು ಹಾಕೋಕ್ಕೆ ಹೋಗ್ತಿಲ್ಲ, ನಾನು ಫಾರ್ವರ್ಡ್ ಪಾಸ್ವರ್ಡ್ ಕೊಡ್ತಿದ್ದೀನಿ. ಸೊ ಫಾರ್ವರ್ಡ್ ಪಾಸ್ವರ್ಡ್ ಕೊಡೋದಾಗ ನಿಮಗೆ ಇಲ್ಲಿ ಬರ್ತಿದೆ ನೋಡಿ, ಇಮೇಲ್ ಆರ್ ಯೂಸರ್ ನೇಮ್ ಅಂತ ಬರ್ತಿದೆ. ನೀವು ಇಮೇಲ್ ಕೊಡೋಕೆ ಹೋಗ್ಬಿಡಿ. ನೀವು ಯಾವ ಅಕೌಂಟ್ ಪಾಸ್ವರ್ಡ್ನ ಹೊಸದಾಗಿ ಇಡೋ ನೋಡ್ತಿದ್ದೀರಾ ಆ ಅಕೌಂಟ್ ಯೂಸರ್ ನೇಮ್ ಕೊಡಿ ನೀವು. ನಾನಿವಾಗ ಕೊಡ್ತಿದ್ದೀನಿ ನೋಡಿ. ಈ ಥರ ಕೊಟ್ಬಿಟ್ಟು ನೆಕ್ಸ್ಟ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಗೈಸ್, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋದು ನೋಡಿ, ಈ ಥರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಏನು ಮಾಡ್ಬೇಕಂತಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಅದ್ರ ಕೆಳಗಡೆ ಟ್ರೈ ಅನದರ್ ವೇ ಅಂತ ಇದೆಯಲ್ಲ ನೋಡ್ತಿರ್ತೀವಿ, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಸೊ ಇದೆಯಲ್ಲ, ಇದು ಟ್ರೈ ಅನದರ್ ವೇ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಬೇಜಾನ್ ಆಪ್ಷನ್ಸ್ಗಳು ಬರುತ್ತೆ. ಲಾಗಿನ್ ಪಾಸ್ವರ್ಡ್ ಅಂತ ಬರುತ್ತೆ, ಮತ್ತು SMS ಅಂತ ಬರುತ್ತೆ, ಇಮೇಲ್ಗೆ ಕೋಡ್ ಹೋಗುತ್ತೆ ಅಂತ ಬರುತ್ತೆ. ನೀವು ಯಾವುದು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಮೇಲ್ ಅಂತ ಇದೆಯಲ್ಲ, ಇಮೇಲ್ಗೆ ಸೆಲೆಕ್ಟ್ ಮಾಡ್ಕೊಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಗೈಸ್ ನೋಡಿ, ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಎಂಟರ್ ಕೋಡ್ ಅಂತ. ಸೊ ಈ ಥರ ಬಂದಮೇಲೆ ನಿಮಗೆ ಜಿಮೇಲ್ಗೆ ಅದು ಮಾಮೂಲಿ ಕೋಡ್ ಬಂದಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಗೈಸ್ ಬನ್ನಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಸೊ ನಾನು ಜಿಮೇಲ್ ಬಂದಮೇಲೆ ಒಂದು ನಿಮಿಷ ಇರಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಗೈಸ್, ಹಿಂಗೆ ಏನಾದ್ರು ಬಂದಿಲ್ಲ ಅಂತಂದರೆ ಟೆನ್ಷನ್ ತಗೊಳಕ್ಬಿಡಿ, ಮತ್ತೆ ವಾಪಸ್ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಕಂಟಿನ್ಯೂ ಮೇಲೆ ಅಂತ ಕ್ಲಿಕ್ ಮಾಡಿದಾಗ ಟ್ರೈ ಅಗೇನ್ ಅಂತ ಕೇಳುತ್ತೆ. ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬನ್ನಿ ಜಿಮೇಲ್ಗೆ ಹೋಗಿ ಇವಾಗ. ಸೊ ಗೈಸ್ ನೋಡಿ, ಇಲ್ಲಿ ಬಂದಿದೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಸೊ ಗೈಸ್, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಲಾಗಿನ್ ವಿತೌಟ್ ಪಾಸ್ವರ್ಡ್ ಮತ್ತು ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಇದೆ. ಲಾಗಿನ್ ವಿತೌಟ್ ಪಾಸ್ವರ್ಡ್ ಅಂತಂದರೆ ನಿಮಗೆ ಪಾಸ್ವರ್ಡ್ ಕೇಳ್ದೇ ಡೈರೆಕ್ಟು ಲಾಗಿನ್ ಆಗಿಬಿಡುತ್ತೆ. ಸೊ ನಿಮಗೆ ಬೇಕಿರೋದು ಹೊಸದಾಗಿ ಪಾಸ್ವರ್ಡ್ ಇಡಬೇಕು. ಮತ್ತೆ ನೆಕ್ಸ್ಟ್ ಟೈಮ್ ಏನಾದರೂ ನಾವು ಲಾಗೌಟ್ ಮಾಡಿ ಲಾಗಿನ್ ಮಾಡಬೇಕಿದ್ರೆ ನಮಗೆ ಪಾಸ್ವರ್ಡ್ ನೆನಪಿರ್ಬೇಕಲ್ವಾ. ಸೊ ಅದಕ್ಕಾಗಿ ನಾನು ಇವಾಗ ರೀಸೆಟ್ ಯುವರ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬೇಜಾನ್ ಆಪ್ಷನ್ ಬರುತ್ತೆ, ಇನ್ಸ್ಟಾಗ್ರಾಮ್ ಪ್ರೋ ಅಂತ ಎಲ್ಲ ಬರುತ್ತೆ. ಸೊ ನಮಗೆ ಯಾವುದೆಲ್ಲ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಗೈಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನಿಮಗೊಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಸೊ ಗೈಸ್ ನೋಡಿ, ಇಷ್ಟೇ ಬಂದೋಯ್ತು. ಈಗ ನೀವೇನು ಮಾಡಬೇಕು ಅಂತಂದರೆ ಮೇಲ್ಗಡೆ ಏನು ಪಾಸ್ವರ್ಡ್ ಕೊಡ್ತೀರಾ, ನೀವೀಗ ಹೊಸದಾಗಿ ನೀವು ಹಳೆ ಪಾಸ್ವರ್ಡ್ ಏನು ಕೊಡೋಂಗಿಲ್ಲ, ಮತ್ತು ನೀವೇನು ಹೊಸದಾಗಿ ಪಾಸ್ವರ್ಡ್ ಕೊಡ್ತೀರ ಅದ್ರ ಬಗ್ಗೆ ಕೊಡಬೇಕಾಗುತ್ತೆ. ಸೊ ಈಗ ನಾನು ಇವಾಗ ಕೊಡ್ತಾಯಿದ್ದೀನಿ ನೋಡಿ, ಮೇಲ್ಗಡೆ ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಕೆಳಗಡೆ ಅದೇ ಪಾಸ್ವರ್ಡ್ ಸೇಮ್ ಕೊಡಬೇಕಾಗುತ್ತೆ. ಸೊ ಗೈಸ್ ನೋಡಿ, ಇಲ್ಲಿ ಇಷ್ಟು ಕೊಟ್ಟ ಮೇಲೆ ರೀಸೆಟ್ ಪಾಸ್ವರ್ಡ್ ಅಂತ ಕೇಳ್ತಿದೆ. ಸೊ ಗೈಸ್ ಏನಿಲ್ಲ, ಇಷ್ಟು ಮಾಡ್ಬಿಟ್ಟು ನೀವೇನಾದ್ರು ರೀಸೆಟ್ ಪಾಸ್ವರ್ಡ್ ಕೊಟ್ಟರೆ ನಿಮ್ಮ ಅಕೌಂಟಿಗೆ ಹೊಸ ಪಾಸ್ವರ್ಡ್ ಇದಾಗಿರುತ್ತೆ, ಅಪ್ಲೈ ಆಗಿರುತ್ತೆ. ಸೊ ನೀವು ಮತ್ತೆ ಲಾಗಿನ್ ಮಾಡ್ಕೋಬೇಕಾದ್ರೆ ಈ ಪಾಸ್ವರ್ಡ್ ಕೊಟ್ಟರೆ 100% ವರ್ಕ್ ಆಗಿರುತ್ತೆ. ಸೊ ಗೈಸ್, ನೀವು ಇಲ್ಲಿವರೆಗೂ ನೋಡಿದ್ರೆ ಅಂದಮೇಲೆ ನನ್ನ ವೀಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.